ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟ್ ನಂಬರ್ 6ರಲ್ಲಿ ಶೋಧ ಕಾರ್ಯ ಮುಕ್ತಾಯವಾಗಿದೆ. ನೋಡಿ, ಪಾಯಿಂಟ್ ನಂಬರ್ 6ರಲ್ಲಿ ಈಗಾಗಲೇ ಮೂಳೆಗಳು ಪತ್ತೆಯಾಗಿದ್ದಾವೆ ಅನ್ನೋದು ಗೊತ್ತಾಗಿದೆ. ಈಗ ಅಲ್ಲಿ ನಡೀತಾ ಇದ್ದಂತಹ ಕಾರ್ಯಾಚರಣೆ ಎಂಡ್ ಆಗಿದೆ. ಪಾಯಿಂಟ್ ನಂಬರ್ 6 ಮುಕ್ತಾಯವಾಗಿದೆ. ಸಮಾಧಿ ಅಗೆಯುವಂತಹ ಸ್ಥಳ. ಈಗ ಪಾಯಿಂಟ್ ನಂಬರ್ 7ರತ್ತ SIT ಅಧಿಕಾರಿಗಳು ಹೋಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪಾಯಿಂಟ್ ನಂಬರ್ 7ರಲ್ಲಿ ಶೋಧ ಆರಂಭ ಆಗುತ್ತೆ. ಅಗೆಯುವ ಕೆಲಸ ಆರಂಭ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗ ಮತ್ತಷ್ಟು ಸ್ಫೋಟಕವಾದಂತಹ ರಹಸ್ಯಗಳು ಬಯಲಾಗೋ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. 5 ಪಾಯಿಂಟ್ಗಳಲ್ಲಿ ಏನು ಪತ್ತೆಯಾಗಿರಲಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಪಾನ್ ಕಾರ್ಡು, ATM ಕಾರ್ಡು ಮತ್ತು ಬ್ಲೌಸ್ ಮಹಿಳೆಯದು ಹರಿದಿದ್ದು, ಅದನ್ನು ಬಿಟ್ಟರೆ ಮೂಳೆಗಳು ಪತ್ತೆ ಆಗಿರಲಿಲ್ಲ. ಈಗ 6ನೇ ಪಾಯಿಂಟ್ನಲ್ಲಿ ಮೂಳೆಗಳು ಪತ್ತೆ ಆಗಿದ್ದಾವೆ, ಅಸ್ಥಿಪಂಜರ. ಹಾಗಾಗಿನೇ ಈಗ ಅಲ್ಲಿ ಸಿಕ್ಕಂತಹ ಅವಶೇಷಗಳನ್ನು FSLನವರು ಭಾಳ ಸುರಕ್ಷಿತವಾಗಿ ಇಟ್ಕೊಂಡಿದ್ದಾರೆ. ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ, ಆ ಬ್ಯಾಗ್ಗಳಲ್ಲಿ ಕಾಣಿಸ್ತಾ ಇದ್ದರೆ ಅದ್ರ ಒಳಗಡೆ ಇಟ್ಕೊಂಡಿದ್ದಾರೆ. ಪ್ಲಾಸ್ಟಿಕ್ ಬ್ಯಾಗ್ ಕಾಣಿಸ್ತಾ ಇದೆ ನಮಗೆ. ಅಂದರೆ ಸ್ಥಳದಲ್ಲಿನೇ ಅದರ ಬಗ್ಗೆ ಈಗ ಅಧ್ಯಯನಗಳಾಗುತ್ತಾ ಇದೆ. ಅನಾಮಿಕ ಕೂಡ ಮತ್ತೆ ಜಾಗಗಳನ್ನು ತೋರಿಸ್ತಾ ಇದ್ದಾನೆ. ಅಂದರೆ ಆ 6 ಜಾಗ ಏನಿದೆ ಅಲ್ವಾ, ಮತ್ತಷ್ಟು ಆಳಕ್ಕೆ, ಮೊದಲು 3 ಅಡಿ ಆಳಕ್ಕೆ ಅಗೆದಿದ್ರು, ಅಲ್ಲಿ ಕೆಲವೊಂದಿಷ್ಟು ಅವಶೇಷಗಳು ಪತ್ತೆಯಾದವು. ಈಗ ಮತ್ತಷ್ಟು ಆಳಕ್ಕೆ ಅಗೆದ್ರು, ಸಿಕ್ಕಿದ್ದಾವೆ ಕೆಲವೊಂದಿಷ್ಟು. ಈಗ ಪಾಯಿಂಟ್ ನಂಬರ್ 7ರಲ್ಲಿ ಕೆಲವೇ ಕ್ಷಣಗಳಲ್ಲಿ ಶೋಧ ಕಾರ್ಯ ಆರಂಭ ಆಗುತ್ತೆ. ಆತನಿಗೂ ಕೂಡ ಒಂದು ರೀತಿ ಕಾನ್ಫಿಡೆಂಟ್ ಬಂದಿದೆ. ನಿನ್ನೆವರೆಗೂ ನೋಡ್ತಾ ಇದ್ವಿ ನಾವು, ಏನಂದರೆ ಏನೂ ಸಿಕ್ಕಿರಲಿಲ್ಲ. ಈ ATM ಅವೆಲ್ಲ ನದಿಯಲ್ಲಿ ತೆಲ್ಕೊಂಡು ಬಂದಿರ್ಬೋದಪ್ಪ, ಯಾರೋ ಬಿಸಾಕಿರ್ಬೋದು, ಸ್ಥಳದ ಅಲ್ಲಿ ಸ್ನಾನಘಟ್ಟ ಇದೆ, ಸ್ನಾನ ಮಾಡೋಕ್ಕೆ ಬಿಸಾಕಿರ್ಬೋದು ಮಾಡುವಾಗ. ಈ ರೀತಿ ಚರ್ಚೆಗಳಾಯಿತು. ಆತನಿಗೆ ಬೇರೆ ಬೇರೆ ರೀತಿಯ ಟೀಕೆಗಳನ್ನು ಮಾಡೋಕ್ಕೆ ಶುರು ಮಾಡಿದರು. ಆದರೆ ಈಗ ಇವತ್ತಿನ ಒಂದು ಬಿಗ್ ಮೇಜರ್ ಟ್ವಿಸ್ಟ್ ಅಂತ ಹೇಳಿದರೆ, ಪಾಯಿಂಟ್ ನಂಬರ್ 6ರಲ್ಲಿ ಮೂಳೆಗಳು ಪತ್ತೆ ಆಗಿದ್ದಾವೆ. ನೋಡ್ತಾ ಇದ್ದೀವಿ, TV5ನ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಕೆಲವೊಂದಿಷ್ಟು ಡಬ್ಬಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಸಿಕ್ಕಂತಹ ಅವಶೇಷಗಳನ್ನು ಭಾರಿ ಜೋಪಾನವಾಗಿ ಸಂಗ್ರಹಣೆ ಮಾಡಲಾಗುತ್ತೆ. ಆ ಮೂಳೆಯಿಂದಲೇ ಆ ಸಾವಿನ ರಹಸ್ಯಗಳು ಬಯಲಾಗಬಹುದು, ಆಗದೇನೂ ಇರಬಹುದು. ಈಗ ಮೂಳೆಗಳನ್ನು ಇಟ್ಕೊಂಡು ಅಧ್ಯಯನವನ್ನು ಮಾಡಬೇಕು. ಯಾಕಂದರೆ 15ರಿಂದ 20 ವರ್ಷಗಳದ್ದು ಆತ ಹೇಳಿರೋ ರಹಸ್ಯಗಳು. ನಾನೇ ಹೋಗಿ ಹೆಣಗಳನ್ನು ಹೂತಿದ್ದೇನೆ ಅಂತ ಹೇಳಿದ್ದ ಶ್ವಾನದಳ ಕೂಡ ಈಗಾಗಲೇ ಆ ಪಾಯಿಂಟ್ಗಳಿಗೆ ಆಗಮಿಸಿದೆ. ಯಾಕಂತ ಹೇಳಿದ್ರೆ ನಿನ್ನೆ ಕೂಡ ಶ್ವಾನದಳ ಬಂದಿತ್ತು, ಏನೂ ಸಿಕ್ಕಿರಲಿಲ್ಲ, ಏನೂ ಗೊತ್ತಾಗಿರಲಿಲ್ಲ. ಈಗ ಒಂದೊಂದೇ ಕುರುಹುಗಳು ಸಿಗ್ತಾ ಹೋಗ್ತಾ ಇದೆ. ಹಾಗಾಗಿನೇ ಇನ್ನೂ 7-8 ಪಾಯಿಂಟ್ಗಳಿದ್ದಾವೆ. 13 ಪಾಯಿಂಟ್ಗಳನ್ನು ಆತ ತೋರಿಸಿದ್ದು SIT ಅವರು ಕೂಡ ಗುರುತು ಮಾಡಿದ್ದಾರೆ. ನೇತ್ರಾವತಿಯ ಸ್ನಾನಘಟ್ಟದಲ್ಲಿ ಮಳೆ ಬರ್ತಾ ಇದೆ, ನೀರು ಜಿನುಗ್ತಾ ಇದೆ, ಅಗಿತಾ ಹೋದಂಗೆ. ಅದೆಲ್ಲದರ ಚಾಲೆಂಜ್ಗಳ ಮಧ್ಯೆ ಕೂಡ ಈಗ ಕಾರ್ಯಾಚರಣೆ ಬಿರುಸಿನಿಂದ ಸಾಗುತ್ತಾ ಇದೆ. ಯಾವ ಸಿನಿಮಾ ಕಥೆಗಿಂತ ಕಡಿಮೆ ಇಲ್ಲ ಇದು. ಥ್ರಿಲ್ಲರ್, ಸಸ್ಪೆನ್ಸ್ ಮೂವಿ ಥರ ಕ್ಷಣ ಕ್ಷಣಕ್ಕೂ ಕಾತುರತೆ ಜಾಸ್ತಿ ಆಗ್ತಾ ಇದೆ, ರೋಚಕತೆ ಹೆಚ್ಚಾಗ್ತಾ ಇದೆ. ಏನಾಗಿರ್ಬೋದು ಹಾಗಾದರೆ? ಆ ಶವ ಯಾರದ್ದು? ಅಂದರೆ ಅಲ್ಲಿ ಸಿಕ್ಕಂತಹ ಮೂಳೆ ಯಾರದ್ದು? ಮಹಿಳೆಯದ್ದ ಅಥವಾ ಗಂಡಸಿಂದ? ಎಷ್ಟು ವಯಸ್ಸಿರ್ಬೋದು ಅಂದಾಜು? ಕೊಲೆ ಮಾಡಿರ್ಬೋದಾ? ಅತ್ಯಾಚಾರ ಆಗಿದೆಯಾ? ಅಥವಾ ಅಸಹಜ ಸಾವ? ಹಾಗೆ ಬಂದು ಹೂತಿರ್ಬೋದಾ? ಏನು ಎತ್ತ? ಹೀಗೆ ಸಾಕಷ್ಟು ರೀತಿಯಾದಂತಹ ವಿಶ್ಲೇಷಣೆಗಳು ಕೂಡ ನಡೀತಾ ಇದ್ದಾವೆ. ನಂಬರ್ 6 ಇದು ಇಡೀ ಪ್ರಕರಣಕ್ಕೆ ತಿರುವು ಕೊಟ್ಟಂಥ ಪಾಯಿಂಟ್ ಆಗಿದೆ. ಈಗ 7ರಲ್ಲಿ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಈಗ 3 ಗಂಟೆ, ಇನ್ನೂ 3 ಅವರ್ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಸಂಜೆ 6 ಗಂಟೆವರೆಗೂ ಬಹುಶಃ. ಒಂದಿನಕ್ಕೆ 4ರಿಂದ 5 ಪಾಯಿಂಟು. ಅಬ್ಬಬ್ಬ ಅಂದರೆ ಇವತ್ತು 4 ಪಾಯಿಂಟು ಕಂಪ್ಲೀಟ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಮತ್ತು ನಾಳೆಗೆ ಅದನ್ನು ಕಂಪ್ಲೀಟ್ ಮಾಡ್ಬೋದು. ಕಾರ್ಯಾಚರಣೆ 13 ಪಾಯಿಂಟ್ಗಳು ರೀಚ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ನೋಡಿ, ಅಲ್ಲಿ ಪರದೆಯನ್ನು ಕೂಡ ಕಟ್ಟಿದ್ದಾರೆ. ಗ್ರೀನ್ ಪರದೆ ನಿಮ್ಗೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ಒಳಗಡೆ ಪರಿಶೀಲನೆ ನಡೀತಾ ಇದೆ. ಸಿಕ್ಕಂತಹ ಮೂಳೆಗಳ ಬಗ್ಗೆ ಸ್ಥಳದಲ್ಲೇ FSL ವೈದ್ಯರಿದ್ದಾರಲ್ವ, FSL ತಜ್ಞರು ಅದನ್ನಲ್ಲೇ ಪತ್ತೆ ಮಾಡ್ತಾ ಇದ್ದಾರೆ. ಇದು ಗಂಡಿಂದ ಅಥವಾ ಹೆಣ್ಣಿಂದ, ಎಷ್ಟು ವರ್ಷ ಆಗಿರಬಹುದು ಇಲ್ಲಿ ಹೂತು ಅಂತೇಳಿ ಗೊತ್ತಿಲ್ಲ. ಇನ್ನೂ ಹೂತಿದ್ದ ಅಥವಾ ಎಲ್ಲಿಂದ ಬಂದಿದ್ದು, ಏನು, ಅಲ್ಲಿ ಯಾಕೆ ಬಂತು? ಈಗ ಸಹಜವಾಗಿಯೇ ಆ ಅನಾಮಿಕ ಹೇಳಿದಂತಹ ಆ ಕೊಲೆಯ ರಹಸ್ಯಗಳು
ಸತ್ಯ ಅಂತ ಈ ಮೂಳೆಗಳು ಪತ್ತೆ ಆದಮೇಲೆ ಸ್ಪಷ್ಟವಾಗ್ತಾ ಇದೆ. ನೋಡಿ, ಆತನ ತೋರಿಸಿದಂಥ ಜಾಗದಲ್ಲೇ ಮೂಳೆಗಳು ಹೆಂಗೆ ಪತ್ತೆ ಆದ್ವಂಗಾರೆ? ಅದು ಆಳಕ್ಕೆ ಆಯ್ತಪ್ಪ, ಎಲ್ಲೋ ಮೇಲೆ ಬಿದ್ದಿದ್ರೆ ಅಥವಾ ಮೇಲೆ ಎಲ್ಲಾದರೂ ಸಿಕ್ಕಿದ್ರೆ ಆಯ್ತಪ್ಪ, ತೇಲ್ಕೊಂಡು ಬಂದಿರ್ಬೋದು ನದಿಯಲ್ಲಿ, ಹಾಗೆ ಊಹೆ ಮಾಡ್ಬೋದಾಗಿತ್ತಲ್ವ. ಆದರೆ ಆಳಕ್ಕೆ ಹೋದ ಹಾಗೆ ಸಿಕ್ಕಿದ್ದಿದು, ಅಗದಾಗ ಸಿಕ್ಕಿದ್ದಿದು. ಅಂದರೆ ಯಾರನ್ನೋ ಹೂತು ಹಾಕಿರ್ಬೋದಾ ಹಾಗಾದ್ರೆ ಅಲ್ಲಿ? ಜೊತೆಗೆ ಪ್ರಾಣಿಗಳದ್ದು ಅಂಥೇಳಿ ಅಂದಾಜು ಮಾಡೋಕ್ಕಾಗತ್ತಾ? ಪ್ರಾಣಿಗಳನ್ನು ಕೂಡ ಹೂತಿರ್ಬೋದಾ? ಇಲ್ಲ, ಸಾಧ್ಯತೆಗಳು ತೀರಾ ಕಡಿಮೆ. ಆದರೆ ಈಗ ಆತ ತೋರಿಸಿರುವಂತಹ ಆ ಪಾಯಿಂಟ್ಗಳ ಆ ಜಾಗದಲ್ಲಿನೇ ಮೂಳೆಗಳು ಪತ್ತೆಯಾಗಿದ್ದಾವೆ. ಕೇವಲ 2-3 ಮೂಳೆ ಸಿಕ್ಕರೆ ಪತ್ತೆ ಮಾಡ್ಬೋದಾ ಈ ಪ್ರಕರಣವನ್ನು ಅಂತಂದರೆ ಖಂಡಿತ ಇಲ್ಲ, ಭಾಳ ಕಷ್ಟ ಇದೆ.